ಸಂವಿಧಾನವನ್ನು ಒಪ್ಕೊಳ್ಳದಂತ RSSಗೆ ನಾವು ಧಿಕ್ಕಾರ ಮಾಡ್ತಾ ಇದ್ದೀವಿ. ಇಂದಿರಾ ಗಾಂಧಿ ಕೈಲಿಂದ ಏನು ಆಗಿದೆ ಅಂತ ಹೇಳಿ ದೇಶಕ್ಕೆ ಗೊತ್ತಿದೆ. ಐರನ್ ಲೇಡಿ ಇವತ್ತು ದೇಶಕ್ಕೆ ಹೋರಾಟ ಮಾಡಿ ತನ್ನ ಮಕ್ಕಳನ್ನು ತನ್ನ ಜೀವವನ್ನು ಕೊಟ್ಟಂತ ಮಹಿಳೆಗೆ ಇವರು ಈ ತರ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಮರಿ ಖರ್ಗೆ ಅಂತ ಹೇಳಿ, ಮರಿ ಸಿಂಹ ಅಂತ ಹೇಳಿ. ನೀವು ಮಕ್ಕಳಿಗೆ ಏನು ವಿಷ ತುಂಬ್ತಾ ಇದ್ದೀರಿ? ಶಾಖೆ ಅಂತ ಹೇಳ್ಕೊಂಡು ಚಡ್ಡೆ ಹಾಕೊಂಡು ಮಕ್ಕಳಿಗೆ ಬೆಳಗ್ಗೆ ಆದ್ಕೊಳ್ಳೇನೆ 6 ಗಂಟೆಗೆ ನಿಮ್ಮ ಶಾಖೆ ಚಾಲು ಮಾಡ್ತೀರಿ. ಆ ಶಾಖೆಯಲ್ಲಿ ಏನು ಹೇಳ್ಕೊಡ್ತೀರಪ್ಪ ನೀವು? ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ದೇಶದಲ್ಲಿ ಕರ್ನಾಟಕದಲ್ಲಿ ಏನು ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಅಂದರೆ, ಇವತ್ತು BJP ಅವರು RSS ಅವರು ಎದ್ದು ಕೂಡಲೇ ಗುಡ್ ಮಾರ್ನಿಂಗ್ ಹೇಳಂಗಿಲ್ಲ, ಪ್ರಿಯಾಂಕ್ ಖರ್ಗೆ ಅಂತಾರೆ. ಮಧ್ಯಾಹ್ನ ಆದ್ಕೊಳ್ಳೇನೆ ಗುಡ್ ಆಫ್ಟರ್ನೂನ್ ಹೇಳಂಗಿಲ್ಲ, ಪ್ರಿಯಾಂಕ್ ಖರ್ಗೆನೆ. ಮತ್ತೆ ರಾತ್ರಿ ಆದ್ರೂ ಕೂಡ ಗುಡ್ ನೈಟ್ ಹೇಳಂಗಿಲ್ಲ, ಅವಾಗೂ ಕೂಡ ಪ್ರಿಯಾಂಕ್ ಖರ್ಗೆ ಅಂದರೆ ಇವರಿಗೆ ಸಿಂಹ ಸ್ವಪ್ನ ಆಗಿದ್ದಾರೆ. ಯಾಕಂತಂದ್ರೆ ಸತ್ಯವನ್ನು ಮಾತನಾಡುವಂತ ಶಕ್ತಿ ಯಾರೆಲ್ಲಾದ್ರೂ ಇದ್ರೆ ಅದು ನಮ್ಮ ಪ್ರಿಯಾಂಕ್ ಖರ್ಗೆ ಅಂತೇಳಿ ನಾವೆಲ್ಲ ಹೆಮ್ಮೆ ಪಡ್ತೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು BJP ಅವರು ಕೂಡ ಒಪ್ಕೋಬೇಕು. ಯಾಕಂದ್ರೆ ರಾಷ್ಟ್ರಧ್ವಜವನ್ನು ಅವರ ಶಾಖೆ ಮೇಲೆ ಇವತ್ತು ಯಾವತ್ತೂ ಕೂಡ ಅವರು ಹಾರಿಸಲಾರದಂತ RSS ದವರಿಗೆ ನಾವು ಬ್ಯಾನ್ ಮಾಡ್ತಾ ಇದ್ದೀವಿ. ಇವತ್ತು ಸಂವಿಧಾನವನ್ನು ಒಪ್ಕೊಳ್ಳದಂತ RSSಗೆ ನಾವು ಧಿಕ್ಕಾರ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹೇಳಿದ್ದೇನಂತಂದ್ರೆ, ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜ್ಗಳಲ್ಲಿ ಇವತ್ತು RSS ಅಂತ ಒಂದು ಸಂಘಟನೆಯನ್ನು ನೀವು ಯಾವತ್ತೂ ಕೂಡ ಅದರಲ್ಲಿ ಎಂಟ್ರಿ ಕೊಡಬಾರ್ದು ಅಂತ ಹೇಳಿ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಇವತ್ತು RSS ಬ್ಯಾನ್ ಮಾಡೋಕ್ಕಾಗಂಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ RSS ಅವರು ತುಂಬ ಮಾತಾಡ್ತಾ ಇದ್ದಾರೆ. ಇಂದಿರಾ ಗಾಂಧಿ ಕೈಲಿಂದ ಆಗಿಲ್ಲ ಅಂತ. ಇಂದಿರಾ ಗಾಂಧಿ ಕೈಲಿಂದ ಏನು ಆಗಿದೆ ಅಂತೇಳಿ ದೇಶಕ್ಕೆ ಗೊತ್ತಿದೆ. ಇಂದಿರಾ ಗಾಂಧಿ ಕೈಯಿಂದ ಇವತ್ತು ಒಂದು ದಿಟ್ಟ ಐರನ್ ಲೇಡಿ ಇವತ್ತು ದೇಶಕ್ಕೆ ಹೋರಾಟ ಮಾಡಿ ತನ್ನ ಮಕ್ಕಳನ್ನು ತನ್ನ ಜೀವವನ್ನು ಕೊಟ್ಟಂತ ಮಹಿಳೆಗೆ ಇವರು ಈ ತರ ಮಾತಾಡ್ತಾ ಇದ್ದಾರೆ. ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಬರೀ ಒಂದು ಕುಟುಂಬ ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ಮರಿ ಖರ್ಗೆ ಅಂತ ಹೇಳಿ, ಮರಿ ಸಿಂಹ ಅಂತ ಹೇಳಿ. ಇವತ್ತು ಖರ್ಗೆ ಸಾಹೇಬ್ರಂದ್ರೆ ಬರೀ ಕುಟುಂಬಕ್ಕಷ್ಟೇ ಸೀಮಿತ ಇಲ್ಲ. ಇವತ್ತು ದೇಶಕ್ಕಾಗಿ, ಕರ್ನಾಟಕಕ್ಕಾಗಿ, ದೀನರ, ದಲಿತರ, ಬಡವರ, ಮಹಿಳೆಯರ ಎಲ್ಲರ ಪರವಾಗಿ ಇವತ್ತು RSS ನೀವು ಮಕ್ಕಳಿಗೆ ಏನು ವಿಷ ತುಂಬ್ತಾ ಇದ್ದೀರಿ? ಶಾಖೆ ಅಂತ ಹೇಳ್ಕೊಂಡು ಚಡ್ಡೆ ಹಾಕೊಂಡು ಮಕ್ಕಳಿಗೆ ಬೆಳಗ್ಗೆ ಆದ್ಕೊಳ್ಳೇನೆ 6 ಗಂಟೆಗೆ ನಿಮ್ಮ ಶಾಖೆ ಚಾಲು ಮಾಡ್ತೀರಿ. ಆ ಶಾಖೆಯಲ್ಲಿ ಏನು ಹೇಳ್ಕೊಡ್ತೀರಪ್ಪ ನೀವು? ರಾಷ್ಟ್ರದ ಬಗ್ಗೆ ಹೇಳ್ಕೊಡ್ತೀರಾ? ದೇಶದ ಬಗ್ಗೆ ಹೇಳ್ಕೊಡ್ತೀರಾ? ಬ್ರಿಟಿಷರ ಬಗ್ಗೆ ಹೇಳ್ಕೊಡ್ತೀರಾ? ಏನು ದಲಿತರಿಗಾದ ಅವಮಾನವನ್ನು ಹೇಳ್ಕೊಡ್ತೀರಾ? ಏನು ಹಿಂದುಳಿದರ ಬಗ್ಗೆ ಏನು ಅವ್ರಿಗೆ ಯಾವುದು ಈ ದೇಶದಲ್ಲಿ ಸಿಕ್ಕಿಲ್ಲ ಅಂತ ಅದಕ್ಕೆ ಹೇಳ್ಕೊಡ್ತೀರಾ? ಇವತ್ತು ಮಕ್ಕಳಲ್ಲಿ ವಿಷ ತುಂಬುವಂಥ ಕೆಲಸ ಮಾಡಬೇಡ್ರಿ. ಇವತ್ತು ನಾವು ಸರ್ಕಾರಿ ಜಾಗದಲ್ಲಿ RSSಗೆ ಬ್ಯಾನ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಬ್ಯಾನರ್ ಅಭಿಯಾನವನ್ನು ಶುರು ಮಾಡಿದ್ದೀವಿ. ಮಹಿಳಾ ಕಾಂಗ್ರೆಸ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಇಂದ ಈ ಒಂದು ಅಭಿಯಾನ ನಾವು RSS ಯಾವತ್ತು ಸರ್ಕಾರಿ ಜಾಗಗಳಲ್ಲಿ ಬಿಡುತ್ತೋ ಅಲ್ಲಿವರೆಗೂ ನಮ್ಮ ಹೋರಾಟ ಇರುತ್ತಂತ ಹೇಳಕ್ ಇಚ್ಛೆ ಪಡ್ತೀವಿ. ಇವತ್ತು ಸಂವಿಧಾನವನ್ನು ಉಳಿಸಬೇಕು, ಸಂವಿಧಾನವನ್ನು ಬದುಕಿಸಬೇಕು. ಸಂವಿಧಾನ ಉಳಿಬೇಕಾದ್ರೆ ನಾವೆಲ್ಲ ಉಳಿತೀವಿ. ಸಂವಿಧಾನ ಮೇಲೆ ಯಾರೋ ಭಕ್ತಿ ಭಾವನೆ ಇಲ್ಲ, ಅವ್ರು ಯಾವತ್ತೂ ಕೂಡ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಯಲ್ಲೇ ನಾವಿದ್ದೀವಿ. ಅವರು ಒಂದು ಯುವಕರು ಒಂದು ಮುಂದೆ ಹೋಗಿ ಅವ್ರ ಮಕ್ಕಳ ಭವಿಷ್ಯನ ಒಳ್ಳೆ ರೀತಿಯಿಂದ ಉಜ್ವಲ ಆಗ್ಬೇಕು. ಅವ್ರ ಭವಿಷ್ಯನ ಹಾಳು ಮಾಡ್ತಕ್ಕಂಥ ಕೆಲಸ RSS ಆಗ್ಬಾರ್ದು ಅನ್ನೋದೊಂದು ನೀವು ಇಟ್ಕೊಂಡು ಅವರು ಒಂದು ಲೆಟರ್ ಅನ್ನ ಬರೆದಿದ್ದು ಇವರಿಗೆಲ್ಲ ಕೂಡ ಬಹಳ ಆಘಾತಕಾರಿ ಆಗಿದೆ. ಇವತ್ತು ನಾವು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಯಲ್ಲಿದ್ದೀವಿ, ಸಂವಿಧಾನ ಜೊತೆಯಲ್ಲಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿದ ಸಂವಿಧಾನ ನಿಟ್ಟಿನಲ್ಲಿ ನಾವೆಲ್ಲರೂ ನಡೀತೀವಿ.